ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ದಿನ ಶನಿವಾರ, ಶನಿಯ ಆಧಿಪತ್ಯ ಇರತಕ್ಕಂಥ ವಾರ. ಈ ಶನಿವಾರಗಳಂದು ಕೆಲಸಗಳು ಮಂದಗತಿಯಲ್ಲಿ ಚಾಲನೆ ಆಗುತ್ತೆ ಅಂತ ಕೆಲವರು ಕೆಲಸಗಳನ್ನೇ ಮಾಡೋದಿಲ್ಲ. ಬಟ್ ಶನಿವಾರಗಳಂದು ನಿಜವಾಗ್ಲೂ ಒಂದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲದಲ್ಲ, ಕೆಲಸಗಳು ನಿಧಾನ ಆಗುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಮ್ಯಾಕ್ಸಿಮಮ್ ತಡೆ ಹಿಡಿತಕ್ಕಂಥದ್ದು ಇರ್ತದೆ. ಶನಿ ಆಧಿಪತ್ಯ ಇರೋದ್ರಿಂದ ಅಯ್ಯೋ ಏನಾಗುತ್ತೋ ಏನೋ ಅಂತಕ್ಕಂಥದ್ದು ನಮಗೆ ತಲತಲಾಂತರದಿಂದ ಬಂದ್ಬಿಟ್ಟಿದೆ. ಬಟ್ ಶನಿವಾರ ದೀರ್ಘವಾಗಿರ್ತಕ್ಕಂಥ ಶ್ರೀಮಂತಿಕೆ, ಆ ದೀರ್ಘವಾಗಿರ್ತಕ್ಕಂಥ ಲಾಭವನ್ನು ಕೊಡೋದು ಶನಿಯ ತತ್ವ. 10 ಮತ್ತು 11ರ ಅಧಿಪತಿ. ತಲೆತಲಾಂತರದಿಂದ ಆಗರ್ಭ ಶ್ರೀಮಂತ ಅಂತ ಕರೆಯೋದು ಶನಿಯ ತತ್ವ. ಇದು ನಮಗೆ ಗೊತ್ತಿರಲಿ. ಮ್ಯಾಕ್ಸಿಮಮ್ ಹೆಸರು ಕೀರ್ತಿ ಪ್ರತಿಷ್ಠೆ ಯಾವಾಗಲೂ ಅವ್ರ ತಾತಂತ ಕಾಲದಿಂದ ನ್ಯಾಯ ಪಂಚಾಯತ್ಗೆ ಮಾಡೋರಪ್ಪ, ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು. ಅವರು ತುಂಬ ನ್ಯಾಯಕ್ಕೆ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಫ್ಯಾಮಿಲಿ. ಇದು ಕೂಡ ಶನಿಯ ತತ್ವ, ನಮಗೆ ಗೊತ್ತಿರಬೇಕು. ಶನಿವಾರಗಳನ್ನು ನಾವು ತರ್ಜವನ್ನು ಮಾಡ್ತೀವಿ. ಶನಿವಾರ ಮಂಗಳವಾರ ಅಂದಕ್ಕೆ ನಮ್ಮ ತಲೆಯಲ್ಲಿ ಅದೇನು ಬರುತ್ತೋ ಯಾಕೋ ಗೊತ್ತಿಲ್ಲ, ಸಮಸ್ಯೆಗಳಾಗುತ್ತೆ ಅಂತಕ್ಕಂಥ ಒಂದು ಭಯದಿಂದ ಎಲ್ಲವನ್ನು ತ್ಯಾಜ್ಯವನ್ನು ಮಾಡ್ತೀವಿ. ಕೆಲವೊಂದು ಕಡೆ ಶನಿವಾರಗಳಂದು ಮುಹೂರ್ತ ಭಾಗವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇದ್ದೇ ಇದೆ. ಶನಿವಾರಗಳಂದು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಿದೆ, ಖಂಡಿತವಾಗಿದೆ. ಇಡೀ ಪಾಶ್ಚಿಮಾತ್ಯವನ್ನು ಆಡಳಿತ ಮಾಡ್ತಕ್ಕಂಥದ್ದು ಶನಿ. ಸೂಪರ್ ಆಗಿರ್ತಕ್ಕಂಥ ಹೊರದೇಶಗಳು, ಪಾಶ್ಚಿಮಾತ್ಯ ದೇಶಗಳು ಅಂತಲೇ ಕರಿತೀವಲ್ವ, ಅವೆಲ್ಲ ಹೈಲಿ ಪ್ರೊಫೈಲ್ಡ್ ಆಗಿರ್ತಕ್ಕಂಥ ದೇಶಗಳು. ನಾವಿನ್ನು ಹಿಂದುಳಿದಿದ್ದೀವಿ. ಅದೇ ನಮ್ಮ ತತ್ವ. ನೋಡಿ, ಶನಿವಾರಗಳಂದು ನೀವು ಕಾರ್ಯಗಳನ್ನು ಮಾಡ್ತಾ, ದೀಪಾರಾಧನೆಗಳಲ್ಲೇ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ನಿಜವಾಗ್ಲೂ ನಿಮ್ಮ ಜಾಗೃತಿ ಮೂಡುತ್ತೆ. ಅನೇಕ ವಿಚಾರಗಳಲ್ಲಿ ನಿಮ್ಮ ಮನಸ್ಸು ಜಾಗೃತಿ, ಮಂದಗತಿಯಲ್ಲಿ ಆಗಿರ್ತಕ್ಕಂಥ ಕೆಲಸಗಳು ಶುಭವಾಗ್ತಕ್ಕಂಥದ್ದು ಖಂಡಿತ ಇರುತ್ತೆ. ಪ್ರತಿಯೊಂದಕ್ಕೂ ನಿದರ್ಶನವಿದೆ. ನಾನು ಹೇಳೋದನ್ನು ಫಾಲೋಅಪ್ ಮಾಡ್ತಕ್ಕಂಥದ್ದು ಕೆಲಸವನ್ನು ಮಾಡಿ, ನಿಜವಾಗ್ಲೂ ಶುಭವಾಗ್ತದೆ. ಮೊದಲು ಈ ದಿನ ಪಂಚಾಂಗ, ತದನಂತರ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ಳೋಣ. ಈ ದಿನ ಶನಿವಾರ, ದಶಮಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ವಿಷ್ಕುಂಭ ಯೋಗ ಇರ್ತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು. ಚಂದ್ರ ಇವತ್ತು ಕೂಡ ಜ್ಯೇಷ್ಠ ನಕ್ಷತ್ರದ ಅಲ್ಲಿ ಸಂಚಾರವನ್ನು ಮಾಡುತ್ತೆ ಮಧ್ಯಾಹ್ನದವರೆಗೂ. ತದನಂತರ ಮೂಲ ನಕ್ಷತ್ರ ಧನುರಾಶಿ ಪ್ರವೇಶವನ್ನು ಮಾಡುತ್ತೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9:18 10 ಗಂಟೆ 54 ಯಮಗಂಡ ಕಾಲ ಮಧ್ಯಾಹ್ನ 2:05 3:41 ಗುಳಿಕ ಕಾಲ ಬೆಳಗ್ಗೆ 6:07 7:43 ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೂ ಕೂಡ ಬೆಳಗ್ಗೆ 5:53 6:45 ಇರುತ್ತೆ. ಹಾಗೆ ಕಂಟಕ ಮೃತ್ಯು ದೋಷ ಸಹಿತವಾಗಿ ಬೆಳಗ್ಗೆ 11:57 ಮಧ್ಯಾಹ್ನ 12:40 ಕೂಡ ಇರುತ್ತೆ. ಸೊ ಹಾಗಾಗಿ 12 ರಾಶಿಗಳ ಈ ದಿನದ ಫಲಾಫಲ ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕುತೂಹಲ ಎಲ್ಲರಿಗೂ ಇದೆ. ನೋಡೋಣ. ಸೊ ಮೊದಲು ಮೇಷರಾಶಿಯವರ ಫಲ. ಶನಿವಾರ ಶನಿಯ ಅಧಿಪತ್ಯ ಚಂದ್ರ ಸಹಿತವಾಗಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ತದನಂತರ ಧನುರಾಶಿ. ನೋಡಿ, ಒಂದು ತಿಳ್ಕೊಳ್ಳಿ, ಮೇಷರಾಶಿಯವರು ಎಲ್ಲವೂ ಶುಭವಾಗೋದಕ್ಕೆ ನಿಮ್ಮ ಮನಸ್ಥಿತಿ ಬಹಳ ಮುಖ್ಯ. ಸುಮ್ಮನೆ ವಿಕೋಪಕ್ಕೆ ಹೋಗಿ ವಿತಂಡವಾದಗಳನ್ನು ಮಾಡಬೇಡಿ. ಈ ದಿನ ಮನೆಯಲ್ಲಿ ನೆಮ್ಮದಿ ಕಳ್ಕೊಳ್ತೀರಾ ಮೇಷರಾಶಿಯವರು. ವ್ಯಾಪಾರ ವಹಿವಾಟುಗಳು ನಷ್ಟದತ್ತ ಸಾಗ್ಬಿಡುತ್ತೆ. ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡಿ. ಕಾಮ್ ಆ್ಯಂಡ್ ಕೂಲಾಗಿ ಹೋಗಿ ಯಾವುದೇ ವಿಚಾರಗಳಿಗೆ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನವಾಗ್ತದೆ. ವ್ಯಾಪಾರ ವಹಿವಾಟುಗಳು ಸಾಮಾನ್ಯವಾಗಿ ನಡೀತದೆ. ಶಿವನ ಆರಾಧನೆ ಬಹಳ ವಿಶೇಷತೆಯನ್ನು ಕೊಡುತ್ತೆ. ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡೋದು ಮರಿಬೇಡಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಸ್ವಲ್ಪ ಶುಭದಾಯಕವಾಗುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ಹಾಗೆ ವೃಷಭ ರಾಶಿಯವರ ಫಲಾಫಲ ಖಂಡಿತವಾಗಿ ಯಾರು ಈ ಕಮಿಷನ್ ಆಧಾರಿತವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀರೋ,
ಯಾರು ಮೀಡಿಯಾ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೀರೋ, ಯಾರು ಈ ಫೀಲ್ಡ್ ವರ್ಕು ಅಥವಾ ಟ್ರಾವೆಲಿಂಗಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ, ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಲಾಭ ಸಿಗುತ್ತೆ. ತುಂಬ ಕ್ರಿಯೇಟಿವಿಟಿ ಆಗಿರ್ತಕ್ಕಂಥ ನಾಲೆಡ್ಜ್ ಇರುತ್ತೆ. ಸ್ವಲ್ಪ ನಿಮ್ಮ ಮಾತುಗಳಲ್ಲಿ ಶುಭ್ರವಾಗಿರ್ತಕ್ಕಂಥ ಮಾತಿರಲಿ. ವೃಷಭ ರಾಶಿಯವ್ರಿಗೆ ಎಕ್ಸಲೆಂಟ್ ಆಗಿರ್ತಕ್ಕಂಥ ಡೇ ಆಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಮಿಥುನ ರಾಶಿಯ ಫಲಾಫಲ, ಅವ್ರಿಗೂ ಬೇಜಾರಾಗುತ್ತೆ. ಯಾವಾಗಲೂ ಕೆಲಸ 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 ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಕುಟುಂಬದ ಮೇಲೆ ಇನ್ವಾಲ್ವ್ಮೆಂಟ್ ಕಡಿಮೆ ಇರತಕ್ಕಂಥ ಸಮಯವಾಗ್ತದೆ. ಸೊ ಹಾಗಾಗಿ ಕುಟುಂಬದ ಮೇಲೆ ಇನ್ವಾಲ್ವ್ಮೆಂಟ್ ಕೊಡ್ತೀರಾ. ಆ ಇನ್ವಾಲ್ವ್ಮೆಂಟ್ ಕೊಟ್ಟರೂ ಕೂಡ ನಿಮಗೆ ಸಮಾಧಾನವಿಲ್ಲದ ವಾತಾವರಣ, ಮನಸ್ಥಿತಿ ಆಗೇ ಇರ್ತದೆ. ಸೊ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಇದ್ರೂ ಕೂಡ ನಿಮ್ಮ ಮನಸ್ಥಿತಿಯಿಂದ ಎಲ್ಲವನ್ನ ಸ್ವಲ್ಪ ಮಟ್ಟಿಗೆ ಹಿಂದು ಮುಂದು ಮಾಡ್ತೀರ. ಸಮಾಧಾನದ ವಾತಾವರಣ ನಿಮಗೆ ಒಂದಷ್ಟು ಶುಭದಾಯಕವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಹಣಕಾಸು ವಹಿವಾಟುಗಳು, ಮನೆ ಕಾರ್ಯಗಳು, ಮತ್ತೊಂದು ವಿಚಾರಗಳಲ್ಲಿ ಸ್ವಲ್ಪ ಡಿಸ್ಕಷನ್ಸ್ ಮಾಡಿ, ಮಾತುಕತೆಗಳೊಟ್ಟಿಗೆ ಮನೆಯವರೊಟ್ಟಿಗೆ ಮಾತುಕತೆಗಳನ್ನು ಮಾಡಿ. ಇದು ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಹೌದು. ಮ್ಯಾಕ್ಸಿಮಮ್ ಸಪೋರ್ಟಿವ್ ಆಗಿ ಸಿಗ್ತಕ್ಕಂಥದ್ದು ಇರುತ್ತೆ. ಇದನ್ನು ಟ್ರೈ ಮಾಡಿ. ಮಿಥುನ ರಾಶಿಯವ್ರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದು. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ, ತೊಂದರೆ ಇಲ್ಲ. ಸೊ ಕಟಕ ರಾಶಿಯವರ ಫಲಾಫಲ ಹೇಗೆ? ಹುಂಬುತನವನ್ನು ಬಿಡಿ, ಸ್ವಲ್ಪ ಲೇಸಿನೆಸ್ಸನ್ನು ಕಡಿಮೆ ಮಾಡಿ. ಏನು ವಿಚಾರ ಏನಪ್ಪ ಅಂದರೆ, ಎಲ್ಲ ನನಗೇ ಗೊತ್ತು ಅಂತಕ್ಕಂಥ ವಿಚಾರಗಳು ಸ್ವಲ್ಪ ಹಿನ್ನಡೆ ತರುತ್ತೆ ಕಟಕ ರಾಶಿಯವರಿಗೆ. ಡೇರಾಗಿ ಹೋರಾಟ ಮಾಡಿ. ಹಣಕಾಸಿನ ವಿಚಾರಗಳು ಮ್ಯಾಕ್ಸಿಮಮ್ ಗುಡ್ ಕೊಡುತ್ತೆ. ಮನೆಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ. ಸಹೋದರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ. ಅವರೊಟ್ಟಿಗೆ ಕಮ್ಯುನಿಕೇಷನ್ನಲ್ಲಿ ತೊಡಕೊಳ್ತಕ್ಕಂಥದ್ದು ಕಟಕ ರಾಶಿಯವರು ಮಾಡಿ. ಸ್ವಲ್ಪ ಶುಭ ಆಗುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ಸ್ವಲ್ಪ ಲೇಸಿನೆಸ್ಸನ್ನು, ತ್ಯಾಜ್ಯವನ್ನು ಮಾಡಿ. ಕೋಪ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಈ ದಿನ ಬ್ಯೂಟಿಫುಲ್. ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರತಕ್ಕಂಥ ಫಲ ಇದೆ. ಸಿಂಹರಾಶಿಯ ಫಲ ಅಫ್ಕೋರ್ಸ್ ಒಳ್ಳೆಯ ಬುದ್ಧಿತನದಿಂದ ಅದ್ಭುತವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಮ್ಯಾಕ್ಸಿಮಮ್ ಈ ದಿನ ಅದ್ಭುತವಾಗಿರ್ತಕ್ಕಂಥ ಫಲ. ಹಾಗೆ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಹೌದು. ಸ್ವಲ್ಪ ಮಟ್ಟಿಗೆ ಕೆಲವೊಂದು ಅಡೆತಡೆಗಳು ಬರುತ್ತೆ. ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ. ಅಂಗವಿಕಲರಿಗೆ ನಿಮ್ಮ ಕೈಲಾಸ ಸಹಾಯವನ್ನು ಮಾಡಿ. ಡೆಫಿನೆಟಾಗಿ ಸಿಂಹರಾಶಿಯವ್ರಿಗೆ ಒಳ್ಳೆಯ ದಿನ. ಹಾಗೆ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ನಷ್ಟದತ್ತ ಕೆಲವೊಂದು ವಿಚಾರಗಳು. ಕೆಲಸ ಮಾಡಿದ್ರೂ ಕೂಡ ಸ್ವಲ್ಪ ಸ್ಟ್ರೈನ್ ಇರ್ತಕ್ಕಂಥದ್ದು. ಹಾಗೆ ವ್ಯಾಪಾರ ವಹಿವಾಟುಗಳು ನಷ್ಟಕ್ಕೆ ಸಾಕ್ತಕ್ಕಂಥದ್ದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೆಮ್ಮದಿ ಇಲ್ಲ. ಇದೊಂದು ವಿಚಾರ ಜಾಸ್ತಿ ಆಗುತ್ತೆ. ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ ಗಮನ ಹರಿಸಿ, ತಮ್ಮ ಕೆಲಸದ ಬಗ್ಗೆ ಗಮನ ಹರಿಸಿ. ವಾಟ್ ಎವರ್ ಇಟ್ ಮೇ ಬಿ, ಏನಾದರೂ ಆಗಲಿ ದಿನ ಆ ಕಾರ್ಯಗಳಲ್ಲಿ ನಿರತರಾಗ್ತಕ್ಕಂಥದ್ದು ಅಷ್ಟೇ ಮುಖ್ಯ. ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ಸ್ವಲ್ಪ ನಷ್ಟಕ್ಕೆ ತಿರುಗತಕ್ಕಂಥದ್ದು ಜಾಸ್ತಿ ಇದೆ. ತುಲಾ ರಾಶಿಯವರ ಫಲಾಫಲ ಹೇಗೆ? ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥ ವಿಚಾರಗಳು. ಸ್ನೇಹಿತರಿಂದ ಲಾಭ, ಹಿರಿಯರಿಂದ ಲಾಭ, ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ. ಪಾಲಿಷ್ಡ್ ಆಗಿರ್ತಕ್ಕಂಥ ಮೈಂಡ್ ಇರುತ್ತೆ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಬುದ್ಧಿಶಕ್ತಿಯಿಂದ ಕೆಲಸ ಮಾಡಿದ್ರೆ 200% ಈ ತುಲಾರಾಶಿಯವ್ರಿಗೆ ಲಾಭದ ದಿನ. ಇದ್ದಕ್ಕಿದ್ದಾಗೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಾಗುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೂ ಶುಭದಾಯಕವಾಗಿರ್ತಕ್ಕಂಥ ದಿನ ಕೂಡ ತುಲಾರಾಶಿಯವ್ರಿಗಿದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಅಫ್ಕೋರ್ಸ್ ನಿಜವಾಗ್ಲೂ ವೃಶ್ಚಿಕ ರಾಶಿಯವ್ರಿಗೆ ತನ್ನ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಸಮಾರಂಭದಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ತೀರಿ. ನೀವು ಕಷ್ಟಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸು ಸಿಗುತ್ತೆ. ಒಳ್ಳೆಯ ಮನಸ್ಥಿತಿಯಿಂದ ತಾವು ಕೆಲಸಗಳನ್ನು ಮಾಡ್ಕೊಳ್ಳಿ. ವಿದ್ಯಾರ್ಥಿ ವರ್ಗದವ್ರಿಗೆ ಆಗಿರ್ಬೋದು, ವ್ಯಾಪಾರಸ್ಥರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ. ಟಿವಿ ರಾಜಗಾಂಭೀರ್ಯ, ಸರ್ಕಾರಿ ಕೆಲಸಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಹೌದು. ಧನುರಾಶಿಯವರ ಫಲಾಫಲ ಹೇಗೆ? ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ವಿಳಂಬತೆ ಆಗ್ತಕ್ಕಂಥಿರುತ್ತೆ. ಕೆಲಸದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ಇರ್ತದೆ. ಆದರೂ ಕೂಡ ಬುದ್ಧಿಶಕ್ತಿಯಿಂದ ಕೆಲಸ ಮಾಡ್ಕೊಳ್ಳಿ. ಧನುರಾಶಿಯವ್ರಿಗೂ ವಿಶೇಷವಾಗಿರ್ತಕ್ಕಂಥ ದಿನ. ಬೆಳಗ್ಗೆ ಸರ್ಕಾರಿ ಕೆಲಸಗಳಲ್ಲಿ ಒಳ್ಳೆಯ ಒಂದು ಸ್ಥಾನಮಾನಗಳು, ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯಗಳು ದೊಡಿತಕ್ಕಂಥದ್ದಿರುತ್ತೆ. ವ್ಯಾಪಾರ ಒಂದು ಸಾಧಾರಣವಾಗಿ ನಡೆಯುತ್ತೆ. ಉತ್ಕೃಷ್ಟತೆ ಏನಿಲ್ಲ, ತುಂಬ ಹೈ ಪಿಚ್ಗೆ ಹೋಗಲ್ಲ, ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದು ಧನುರಾಶಿಯವ್ರಿಗಿದೆ. ಖಂಡಿತ ಒಳ್ಳೆಯದಿದೆ ನಿಮ್ಮದು ಕೂಡ, ನಥಿಂಗ್ ಟು ವರಿ. ಹಾಗೆ ಮಕರ ರಾಶಿ ಆರೋಗ್ಯದ ಬಗ್ಗೆ ಎಚ್ಚರವಾಗಿದೆ. ಶತ್ರುಗಳು ಸ್ವಲ್ಪ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದಿದೆ. ನಿಮ್ಮ ಕೆಲಸದಲ್ಲಿ ಇರ್ತಕ್ಕಂಥ ಬಾಸು ಸುಮ್ಮನೆ ಅನ್ನೆಸೆಸರಿ ಬ್ಲೇಮ್, ಕೆಲಸ ಮಾಡಿದರೂ ಕೂಡ ಬ್ಲೇಮ್ ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ. ಹಾಗೂ ಚರ್ಮದ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರ. ನಮ್ಮ ತ್ವಚೆಗೆ ಸಣ್ಣ ಸಣ್ಣ
ಇವತ್ತು ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥದ್ದು, ಚರ್ಮಕ್ಕೆ ಸ್ವಲ್ಪ ತುರಿಕೆಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸುತ್ತೆ. ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಮಕರ ರಾಶಿಯವರು ಎಚ್ಚರವಾಗಿ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅನ್ನೆಸೆಸರಿ ಆಗಿರ್ತಕ್ಕಂಥ ಡಿಸ್ಕಷನ್ಸು, ವ್ಯವಹಾರಗಳ ತಲ್ಲೀನತೆ ಸ್ವಲ್ಪ ಎಚ್ಚರ. ವಿದ್ಯಾರ್ಥಿ ವರ್ಗದವ್ರಿಗೆ ಆಗಿರಲಿ, ಕೆಲಸದವ್ರಿಗೆ ಆಗಿದ್ದರೆ ಅಷ್ಟು ಉತ್ತಮ ದಿನವಲ್ಲ. ಸ್ವಲ್ಪ ವಿಷ್ಣು ಸಹಸ್ರನಾಮವನ್ನು ಪಠಣೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ನಿತ್ಯ ಸುಮಂಗಲಿಯರಿಗೆ ಮಂಗಳ ದ್ರವ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಅಡೆತಡೆಗಳಿದ್ದರೆ ಸ್ವಲ್ಪ ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಕುಂಭರಾಶಿಯವರ ಫಲಾಫಲ ಹೇಗೆ? ಯಾವಾಗಲೂ ಕೂಡ ಈ ದಿನ ಬಿಸ್ನೆಸ್ಸು, ಸಂಗಾತಿಯ ವಿಚಾರಗಳು, ಪ್ರೀತಿ ಪಾತ್ರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ತಕ್ಕಂಥ ದಿನ. ಅದಕ್ಕೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತೀರ. ವ್ಯಾಪಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು, ಎಂದೂ ಬರದಲೇ ಇರತಕ್ಕಂಥ ಲಾಭ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಡ್ರೀಮಿ ನೇಚರ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ. ಮನೋಕಾಮನೆಗಳು ಈಡೇರ್ತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥ ದಿನವಾಗ್ತದೆ. ಅಫ್ಕೋರ್ಸ್ ವ್ಯಾಪಾರದಲ್ಲೂ ವಿದ್ಯಾರ್ಥಿಗಳಲ್ಲೂ ಒಂದು ರೀತಿಯಾಗಿ ಆ್ಯಕ್ಟಿವು. ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ, ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸಗಳಾಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ. ಶುಭವಾಗಲಿ ಕೂಡ ನಿಮಗೂ. ಕೊನೆಯದಾಗಿ ಮೀನರಾಶಿ. ಸಂಗಾತಿಯೊಟ್ಟಿಗೆ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಇರ್ತದೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೆಯುತ್ತೆ. ಸ್ವಲ್ಪ ಮಂದಗತಿ ಇರ್ತಕ್ಕಂಥ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು ಇರುತ್ತೆ. ಯಾವುದೇ ಕಾರಣಕ್ಕೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದು. ಮನೆಗಳಲ್ಲೂ ಅಷ್ಟೇ ಅನ್ನೆಸೆಸರಿ ಆಗಿರ್ತಕ್ಕಂಥ ಕೋಪಗಳಿಂದ ವರ್ತನೆ ಮಾಡಿದ್ರೆ ನೆಮ್ಮದಿಯನ್ನು ಕಳ್ಕೊಳ್ತೀರಾ. ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ಮೀನರಾಶಿಯಲ್ಲಿರ್ತಕ್ಕಂಥವ್ರು. ತನ್ನ ಕೆಲಸ ಆಯಿತು, ತಾನಾಯಿತು ಅಂತಕ್ಕಂಥ ವಿಚಾರಗಳಲ್ಲಿದ್ದರೆ ಪ್ರಶಸ್ತವಾಗಿರ್ತಕ್ಕಂಥ ಸಮಯವಾಗುತ್ತೆ, ಒಳ್ಳೆಯದು ಕೂಡ ಆಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ನೋಡಿ, ಅನೇಕ ಕಷ್ಟಗಳಿಂದ ಬಳಲ್ತಾ ಇದ್ದರೆ ನೀವು ಮಾಡಬೇಕಾಗಿರೋದು ಹೇಗಿದ್ರೆ ದೀಪಾರಾಧನೆ. ಆ ದೀಪದ ಒಳಗಡೆ ಸ್ವಲ್ಪ ಎಳ್ಳನ್ನು ಹಾಕಿ ದೀಪವನ್ನು ಹಚ್ಚಿ, ತಟ್ಟೆಯಲ್ಲಿ ಎಳ್ಳನ್ನು ಹಾಕಿ ಹಚ್ಚಿ. ಶನಿವಾರಗಳಂದು ಸಾಧ್ಯವಾದರೆ ಎಳ್ಳೆಣ್ಣೆ ದೀಪವನ್ನು ಈ ದಿನ ಉರಿಸಿ. ಅನೇಕ ಕಷ್ಟಬಾಧೆಗಳು ದೂರ ಆಗೋದು ಸತ್ಯವಾಗ್ತದೆ, ಒಳ್ಳೆಯದು ಕೂಡ ಆಗುತ್ತೆ. ನಿಧಾನ ಮಂದಗತಿಯಲ್ಲಿರತಕ್ಕಂಥ ಕೆಲಸಗಳು, ಕೆಲಸಗಾರರಿಂದ ಕೆಲಸಗಳು ತೊಂದರೆ ಆಗ್ತಿದೆ, ಕೆಲಸಗಾರರಲ್ಲಿ ವೈಷಮ್ಯ ಇದೆ, ಆ ಸ್ಥಳದಲ್ಲಿ ಎಳ್ಳೆಣ್ಣೆ ದೀಪ, ಆ ಸ್ವಲ್ಪ ಎಳ್ಳಾಕಿ ಹಚ್ಚೋದಾದರೂ ಹಚ್ಚಬಹುದು, ಅಥವಾ ತುಪ್ಪದ ದೀಪವಾದರೂ ಹಚ್ಚಬಹುದು. ನಿಜವಾಗ್ಲೂ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಇದು ದೀಪಾರಾಧನೆ ವಿಶೇಷವಾಗಿರ್ತಕ್ಕಂಥ ಒಂದು ಎಪಿಸೋಡ್ ನೋಡಿ. ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೇನೆ ಯಾವ ಯಾವ ಒಂದು ಸ್ಥಾನಗಳು ಲಭ್ಯವಾಗುತ್ತೆ ಅಂತ. ಮ್ಯಾಕ್ಸಿಮಮ್ ನಿಮಗೆ ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಸ್ನೇಹಿತರೆ, ಕುಂಭರಾಶಿ ಒಂದು ರೀತಿಯಾಗಿ ಡ್ರೀಮಿ ತತ್ವ. ತುಂಬ ಆಸೆ ಆಕಾಂಕ್ಷೆಗಳಿರ್ತಕ್ಕಂಥವ್ರು, ತುಂಬ ಪೊಸೆಸಿವ್ನೆಸ್ ಇರ್ತಕ್ಕಂಥವ್ರು, ಸ್ವಲ್ಪ ಲೇಜಿನೆಸ್ ಇರತಕ್ಕಂಥವ್ರು. ಯಾವುದೇ ಕೆಲಸಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಜಾಸ್ತಿ. ಮನಸ್ಥಿತಿನೂ ಅಷ್ಟೇ ವಾಯುತತ್ವ ಆಗಿರೋದ್ರಿಂದ, ಶನಿಯ ತತ್ವ ಇರೋದ್ರಿಂದ ಸ್ವಲ್ಪ ಯಾವಾಗಲೂ ಕನಸು ಕಾಣೋದೇ ಜಾಸ್ತಿ ಅವ್ರದ್ದು. ಬೆಳಗ್ಗೆ ಸ್ಥಿರವಾಗಿರ್ತಕ್ಕಂಥದ್ದಲ್ಲಿ ನೆಲೆ ನಿಲ್ಲೋದು ಕಷ್ಟ ಕುಂಭರಾಶಿಯವರು. ಆ ಸ್ಥಿರತೆ ಮತ್ತು ಕೆಲಸದಲ್ಲಿ ಉತ್ಕೃಷ್ಟವಾಗಿ ನಿಮಗೆ ಲಾಭ ಲಭ್ಯವಾಗ್ತಕ್ಕಂಥದ್ದು ಅಮೆಥಿಸ್ಟ್ ಸ್ಟೋನ್ ಕುಂಭರಾಶಿಯವರಿಗೆ. ಮತ್ತು ಲೆಪಲೂಸಿಲ್. ಈ ಲೆಪಲೂಸಿಲ್ ಏನು ಮಾಡುತ್ತೆ ಅಂದರೆ ನಿಮಗೆ ಒಂದು ಕನ್ಸಿಸ್ಟೆನ್ಸಿಯನ್ನು ಕೊಡುತ್ತೆ, ಲಾಭವನ್ನು ತಂದು ಕೊಡುತ್ತೆ, ನಿಮ್ಮ ಡ್ರೀಮಿಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಕೊಡುತ್ತೆ. ಅಮೆಥಿಸ್ಟ್ ಕೂಡ ಅಷ್ಟೇ. ಈ ಅಮೆಥಿಸ್ಟ್ ಏನು ಮಾಡುತ್ತೆ ಅಂದರೆ ನಿಮ್ಮ ಜಾತಕದ ಪ್ರಕಾರ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತದೆ. ವಾಯುತತ್ವ ಆಗಿರೋದ್ರಿಂದ ಶನಿಯಿಂದ ಮನಸಾರಾಟ ನಿಲ್ಲಿಸ್ತಕ್ಕಂಥದ್ದು ಇದಾಗುತ್ತೆ. ಇವೆರಡರ ಕ್ರಿಸ್ಟಲ್ಸನ್ನು ಧಾರಣೆಯನ್ನು ಮಾಡ್ಕೊಳ್ಳಿ. ಕುಂಭರಾಶಿಯವ್ರಿಗೆ ವಿಶೇಷವಾಗಿರ್ತಕ್ಕಂಥ ಕ್ರಿಸ್ಟಲ್ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ.